ದಶಕಗಳ ಕಾವೇರಿ ಹೋರಾಟ ಶಾಶ್ವತವಾಗಿ ಬಗೆಹರಿಯುತ್ತಾ? ಆಗಸ್ಟ್ 3ರಂದು ನಡೆಯುವಂತಹ ಸಭೆ ಸಕ್ಸಸ್ ಆಗುತ್ತಾ? ಶತಮಾನಗಳ ಇತಿಹಾಸ ಇರುವಂತಹ ಈ ಒಂದು ಹೋರಾಟ ಯಾವ ರೀತಿಯಾಗಿ ಬಗೆಹರಿಯುತ್ತೆ? ಕಂಪ್ಲೀಟ್ ಆದಂತಹ ಪರಿಹಾರ ಮಾರ್ಗ ಸಿಗುತ್ತಾ? ಕಾವೇರಿ ಕದನಕ್ಕೆ ಬೀಳುತ್ತಾ ಬ್ರೇಕ್. ಆಗಸ್ಟ್ 3ರಂದು ಬೆಂಗಳೂರಲ್ಲೇ ಮಹತ್ವದ ಸಭೆ. ತಮಿಳುನಾಡು ಕರ್ನಾಟಕ ಸಿಎಂಗಳ ಚರ್ಚೆ. ಕಾವೇರಿ ಜಲವಿವಾದ, ಮೇಕೆದಾಟು ಅಣೆಕಟ್ಟು ವಿವಾದ ದಶಕಗಳಿಂದ ದಕ್ಷಿಣದ ಎರಡು ಬಲುದೊಡ್ಡ ರಾಜ್ಯಗಳ ಭಾರೀ ತಲೆನೋವಿಗೆ ಕಾರಣವಾಗಿತ್ತು. ಪ್ರತಿ ವರ್ಷ ಮಳೆಗಾಲ ಬಂತೆಂದರೆ ನೀರು ಹಂಚಿಕೆ ಅನ್ನೋದು ಬಗೆಹರಿಯದ ಕಗ್ಗಂಟಾಗಿ ಉಳಿದಿತ್ತು. ಈ ವಿಚಾರದಲ್ಲಿ ನಡೆದ ಹೋರಾಟಗಳು, ಸಂಘರ್ಷಗಳು ಅದೆಷ್ಟೋ, ಅದಕ್ಕಾಗಿ ಬಲಿಯಾದವರು ಅದೆಷ್ಟೋ. ಆದರೆ ಈಗ ಎರಡೂ ರಾಜ್ಯಗಳ ಚುಕ್ಕಾಣಿ ಹಿಡಿದಿರೋ ಸ್ನೇಹಿತರು ಎಲ್ಲ ವೈಮನಸ್ಸು ಬಿಟ್ಟು ಕೂತು ಚರ್ಚಿಸೋದಕ್ಕೆ ವೇದಿಕೆ ಸಿದ್ಧಪಡಿಸಿಕೊಂಡಿದ್ದಾರೆ. ಆಗಸ್ಟ್ 3ರಂದು ಬೆಂಗಳೂರಲ್ಲಿ ಮಹತ್ವದ ದ್ವಿಪಕ್ಷೀಯ ಮಾತುಕತೆ ನಡೆಯುವುದು ಪಕ್ಕಾ ಆಗಿದೆ. ಈ ಹಿಂದೆಯೂ ಇಂತಹ ಪ್ರಯತ್ನಗಳು ನಡೆದಿಲ್ಲ ಎಂದಲ್ಲ. ಆದರೆ ಹಲವು ದಶಕಗಳ ಬಳಿಕ ಎರಡು ರಾಜ್ಯಗಳ ಮುಖ್ಯಮಂತ್ರಿಗಳು ಇಂಥ ದ್ವಿಪಕ್ಷೀಯ ಮಾತುಕತೆಯಲ್ಲಿ ಭಾಗಿಯಾಗ್ತಿರೋದು ಇದೇ ಮೊದಲು. ನಾಯಕರು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಈ ವಿವಾದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವತ್ತ ಹೆಜ್ಜೆ ಇಡುತ್ತಿರುವುದು ಎಲ್ಲರಲ್ಲಿ ತೀವ್ರ ಕುತೂಹಲ ಕೆರಳಿಸಿದೆ. ತಮಿಳುನಾಡು ಸಿಎಂರಿಂದಲೇ ಸಂಧಾನಕ್ಕೆ ಆಸಕ್ತಿ. ಆಗಸ್ಟ್ 3ರಂದು ಚರ್ಚೆಗೆ ಓಕೆ ಎಂದಿರುವ ಸಿಎಂ ಡಿಕೆಶಿ. ಹೌದು, ಈ ಬಾರಿ ತಮಿಳುನಾಡು ಕಡೆಯಿಂದಲೇ ಜಲವಿವಾದಗಳ ಮಾತುಕತೆಗೆ ಅಧಿಕೃತ ಕೋರಿಕೆ ಬಂದಿದೆ. ತಮಿಳುನಾಡು ಸಿಎಂ ವಿಜಯ್ ಅವರು ಕರ್ನಾಟಕ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಪತ್ರ ಬರೆದು ದ್ವಿಪಕ್ಷೀಯ ಬಾಂಧವ್ಯ ಹೆಚ್ಚಿಸಲು ಮತ್ತು ಜಲವಿವಾದದ ಕುರಿತು ಚರ್ಚಿಸಲು ಸಮಯ ಕೇಳಿದ್ದಾರೆ. ಈ ಮನವಿಗೆ ತಕ್ಷಣವೇ ಸ್ಪಂದಿಸಿರುವ ಡಿಕೆ ಶಿವಕುಮಾರ್ ಆಗಸ್ಟ್ 3ರಂದು ಮಾತುಕತೆಗಾಗಿ ಬೆಂಗಳೂರಿಗೆ ಆಗಮಿಸುವಂತೆ ವಿಜಯ್ಗೆ ಆಹ್ವಾನವನ್ನೂ ನೀಡಿದ್ದಾರೆ. ಇತ್ತೀಚೆಗಷ್ಟೇ ನದಿ ನೀರು ಹಂಚಿಕೆ ವಿಚಾರದಲ್ಲಿ ನೆರೆಯ ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ಮಹಾರಾಷ್ಟ್ರ ಸಿಎಂಗಳ ಜೊತೆ ಮಾತುಕತೆ ನಡೆಸಿ ಗಮನ ಸೆಳೆದಿದ್ದ ಡಿಕೆ ಶಿವಕುಮಾರ್ ಇದೀಗ ತಮಿಳುನಾಡು ಜೊತೆಗಿನ ದಶಕಗಳ ಹಳೆಯ ಸಂಘರ್ಷಕ್ಕೆ ಅಂತ್ಯ ಹಾಡಲು ಮುಂದಾಗಿದ್ದಾರೆ. ಮೇಕೆದಾಟಿಗೆ ವಿರೋಧ ಇದ್ದೇ ಇರುತ್ತೆ, ಡ್ಯಾಂ ಕಟ್ಟಲು ಬಿಡಲ್ಲ ಎಂದ ತಮಿಳುನಾಡು ಸಚಿವ. ಆಗಸ್ಟ್ 3ರಂದು ಎರಡು ರಾಜ್ಯಗಳ ನಡುವೆ ಸಿಎಂಗಳ ಮಾತುಕತೆಗೆ ವೇದಿಕೆ ಸಿದ್ಧವಾಗಿರುವಂತೆ ಮೇಕೆದಾಟು ಅಣೆಕಟ್ಟು ಕಟ್ಟೋದಕ್ಕೆ ನಮ್ಮ ವಿರೋಧ ಇದ್ದೇ ಇದೆ ಅಂತ ತಮಿಳುನಾಡು ಕೃಷಿ ಸಚಿವ ವಿನೋದ್ ಹೇಳಿದ್ದಾರೆ. ಆಗಸ್ಟ್ 3ರಂದು ತಮಿಳುನಾಡು ಸಿಎಂ ಕರ್ನಾಟಕಕ್ಕೆ ತೆರಳಲಿದ್ದಾರೆ. ಈಗಾಗಲೇ ಸಿಎಂ ಮೇಕೆದಾಟು ಡ್ಯಾಂ ಕಟ್ಟಲು ಬಿಡಲ್ಲ ಅಂತ ಹೇಳಿದ್ದಾರೆ. ಯುಪಿಎ ಒಕ್ಕೂಟದಲ್ಲೂ ಈಗಾಗಲೇ ಸಿಎಂ ಇದನ್ನೇ ಹೇಳಿದ್ದಾರೆ. ಮೇಕೆದಾಟು ಡ್ಯಾಂಗೆ ಮೊದಲಿನಿಂದಲೂ ವಿರೋಧ ಇದ್ದೇ ಇದೆ, ಈಗಲೂ ಇರುತ್ತೆ ಎಂದಿದ್ದಾರೆ ತಮಿಳುನಾಡು ಸಚಿವ. ಮೇಕೆದಾಟು ಯೋಜನೆ ಕುರಿತೇ ಮುಖ್ಯ ಚರ್ಚೆ. ಹಿಂದೆಯೂ ನಡೆದಿತ್ತು ಸಂಧಾನ, ಈಗ ಸಾಕಾರವಾಗುತ್ತಾ ಮಾತುಕತೆ. ಎರಡು ರಾಜ್ಯಗಳ ನಡುವೆ ಜಲವಿವಾದಕ್ಕೆ ಸುದೀರ್ಘ ಇತಿಹಾಸವೇ ಇದೆ. ಒಂದು ರೀತಿಯಲ್ಲಿ ಅದು ಬ್ರಿಟಿಷರ ಕಾಲದಿಂದಲೇ ನಡೆದು ಬಂದಿದೆ. 90ರ ದಶಕದಲ್ಲಂತೂ ಅದು ತಾರಕಕ್ಕೇರಿತ್ತು. ಎರಡೂ ರಾಜ್ಯಗಳ ಮಧ್ಯೆ ಪ್ರತಿಭಟನೆ, ಹಿಂಸಾಚಾರ, ಸಾವು ನೋವುಗಳು ಸಂಭವಿಸಿತ್ತು. ಇದೇ ಹೊತ್ತು ಕಾಲಕಾಲಕ್ಕೆ ಎರಡೂ ರಾಜ್ಯಗಳ ಸಿಎಂಗಳ ನಡುವೆ ನೇರ ಮಾತುಕತೆಗಳೂ ನಡೆದಿದ್ವು. ಆದರೆ ಹಾಗೆ ನಡೆದ ಯಾವ ಮಾತುಕತೆಗಳೂ ಸಫಲವಾಗಿರಲೇ ಇಲ್ಲ. ಆದರೆ ಈಗ ಸಿಎಂ ಡಿಕೆ ಶಿವಕುಮಾರ್ ಮತ್ತು ವಿಜಯ್ ಆತ್ಮೀಯರಾಗಿರೋದ್ರಿಂದ ಈ ವಿಚಾರಕ್ಕೊಂದು ತಾರ್ಕಿಕ ಅಂತ್ಯ ಸಿಗುತ್ತಾ ಎಂಬ ಕುತೂಹಲ ಮೂಡಿದೆ. ಇನ್ನು ಈ ಹಿಂದೆ ನಡೆದ ಸಿಎಂಗಳ ನಡುವಿನ ಸಭೆ ಸಂಧಾನ ಪ್ರಯತ್ನಗಳನ್ನು ನೋಡೋದಾದ್ರೆ 1997ರಲ್ಲಿ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಚೆನ್ನೈನಲ್ಲಿ ಅಂದಿನ ತಮಿಳುನಾಡು ಸಿಎಂ ಎಂ ಕರುಣಾನಿಧಿ ಹಾಗೂ ಕರ್ನಾಟಕದ ಸಿಎಂ ಜೆಎಚ್ ಪಟೇಲ್ ನಡುವೆ ನೇರ ಮಾತುಕತೆ ನಡೆದಿತ್ತಾದರೂ ಯಾವುದೇ ಪ್ರಯೋಜನವಾಗಿರಲಿಲ್ಲ. ನಂತರ 2012ರಲ್ಲಿ ತಮಿಳುನಾಡಿನ ಅಂದಿನ ಮುಖ್ಯಮಂತ್ರಿ ಜಯಲಲಿತಾ ಅವರು ಖುದ್ದು ಬೆಂಗಳೂರಿಗೆ ಆಗಮಿಸಿ ಜಗದೀಶ್ ಶೆಟ್ಟರ್ ಅವರೊಂದಿಗೆ ಸಭೆ ನಡೆಸಿದ್ದರು. ಆ ಪ್ರಯತ್ನವೂ ಮುರಿದು ಬಿದ್ದಿತ್ತು. ಇನ್ನು 2021ರಲ್ಲಿ ಬಿಎಸ್ ಯಡಿಯೂರಪ್ಪ ಅವರು ಮೇಕೆದಾಟು ಯೋಜನೆ ಬಗ್ಗೆ ಚರ್ಚಿಸಲು ಪತ್ರ ಬರೆದಿದ್ದಾಗ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಅದನ್ನ ತಿರಸ್ಕರಿಸಿದ್ರು. ಮೇಕೆದಾಟು ಯೋಜನೆಗೆ ದಳಪತಿ ಅಡ್ಡಗಾಲು, ತಮಿಳುನಾಡು ಅಸೆಂಬ್ಲಿಯಲ್ಲೇ ನಿರ್ಣಯ. ತಮಿಳುನಾಡಿನಲ್ಲಿ ನಟ ದಳಪತಿ ವಿಜಯ ಸಾಧಿಸಿ ಸಿಎಂ ಆದ್ರು. ಕೆಲ ದಿನಗಳಲ್ಲಿ ಕರ್ನಾಟಕಕ್ಕೂ ಹೊಸ ಮುಖ್ಯಮಂತ್ರಿ ಬಂದ್ರು. ಅಲ್ಲಿ ದಳಪತಿ ವಿಜಯ್, ಇಲ್ಲಿ ಡಿಕೆ ಶಿವಕುಮಾರ್. ಅದು ಕೂಡ ಮೇಕೆದಾಟು ಎಂಬ ಕಾವೇರಿ ನೀರಿನ ಯೋಜನೆಗಾಗಿ ಹಲವು ಹೋರಾಟಗಳನ್ನ ಮಾಡಿದವರು, ಯೋಜನೆಗಾಗಿ ಪಾದಯಾತ್ರೆ ಮಾಡಿದವರು,
ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಸಾಕಷ್ಟು ಪ್ರಯತ್ನಿಸಿದವರು. ಈ ಯೋಜನೆಗಾಗಿ ಕೇಂದ್ರ ಸಚಿವರನ್ನೂ ಭೇಟಿಯಾಗಿ ಬಂದವರು. ಇತ್ತ ಕರ್ನಾಟಕ ಸಿಎಂ ಮೇಕೆದಾಟು ನಮ್ಮ ಹಾರುಟು ಅಂತ ಹೇಳಿದ್ರು. ಅತ್ತ ಅಧಿಕಾರಕ್ಕೇರಿದ ಕೆಲ ದಿನಗಳಲ್ಲೇ ಸಿಎಂ ವಿಜಯ್ ತಮಿಳುನಾಡು ಅಸೆಂಬ್ಲಿಯಲ್ಲಿ ಕರ್ನಾಟಕದ ಮೇಕೆದಾಟು ಡ್ಯಾಂ ನಿರ್ಮಾಣದ ವಿರುದ್ಧ ನಿರ್ಣಯವನ್ನೂ ಮಂಡಿಸಿದ್ರು. ಹಾಗೆ ಈ ಇಬ್ಬರೂ ನೆರೆ ರಾಜ್ಯಗಳ ಸಿಎಂಗಳ ನಡುವೆ ಮಹಾಯುದ್ಧ ನಡೆದೇ ಬಿಡೋ ಎಲ್ಲಾ ಲಕ್ಷಣಗಳು ಕಾಣಿಸಿದ್ದವು. ಈಗ ಇಬ್ಬರೂ ಮಾತುಕತೆಗೆ ವೇದಿಕೆ ಸಿದ್ಧಪಡಿಸಿದ್ದಾರೆ. ಬೆಂಗಳೂರು ನಗರದಿಂದ 90 ಕಿಲೋಮೀಟರ್ ದೂರದ ರಾಮನಗರ ಜಿಲ್ಲೆ ಸಮೀಪ ಬರುವ ಸ್ಥಳವೇ ಮೇಕೆದಾಟು. ಕಾವೇರಿ ನದಿ ಇಲ್ಲಿ ರಭಸವಾಗಿ ಹರಿದು ಬಂಡೆ ಕೊರೆದು ವಿಚಿತ್ರ ಆಕೃತಿ ಮೂಡಿಸಿದೆ. ಈ ಸ್ಥಳದಲ್ಲಿ ಆಹಾರ ತಿನ್ನಲು ಬರುವ ಮೇಕೆಗಳು ಬಂಡೆ ದಾಟುವ ಕಾರಣಕ್ಕೆ ಈ ಪ್ರದೇಶದ ಹೆಸರು ಮೇಕೆದಾಟು ಎಂದಾಗಿದೆ ಎಂಬ ಮಾಹಿತಿ ಇದೆ. ಕಾವೇರಿ ವಿವಾದದ ಕಿಚ್ಚು ಹೊತ್ತಿರುವಾಗ ಕಾವೇರಿ ನೀರಿನ ಸಮಸ್ಯೆಗೆ ಮೇಕೆದಾಟು ಡ್ಯಾಂ ಒಂದೇ ಪರಿಹಾರ ಅಂತ ಕರ್ನಾಟಕ ನಿರ್ಧರಿಸಿತ್ತು. ಈ ಯೋಜನೆಯಿಂದ 66 ಟಿಎಂಸಿ ನೀರು ಅವರಿಗೆ ಸೇರಿ ಕೆಆರ್ಎಸ್, ಕಬಿನಿ, ಹೇಮಾವತಿ ಅಣೆಕಟ್ಟಿನ ಮೇಲಿನ ಒತ್ತಡ ತಗ್ಗುತ್ತದೆ. ಬೆಂಗಳೂರಿನ ಕುಡಿಯುವ ನೀರಿಗೂ ಸಾಕಷ್ಟು ಅನುಕೂಲವಾಗುತ್ತೆ ಅನ್ನೋದು ಸಿಎಂ ಡಿಕೆ ಶಿವಕುಮಾರ್ ವಾದ. ಬ್ರಿಟಿಷ್ ಕಾಲದಲ್ಲೇ ಯೋಜನೆಗೆ ಒಪ್ಪಿಗೆ. ಹೌದು, ಈಗ ತಮಿಳುನಾಡು ವಿಧಾನಸಭೆ ಮೇಕೆದಾಟು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿರಬಹುದು. ಆದರೆ ದಾಖಲೆಗಳ ಪ್ರಕಾರ ಈ ಹಿಂದೆಯೇ ಯೋಜನೆಗೆ ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ. ಅಂದ್ರೆ 1924ರಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರ ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಮೈಸೂರು ರಾಜ್ಯಗಳ ನಡುವೆ ಒಪ್ಪಂದ ನಡೆದು ಮೈಸೂರು ರಾಜ್ಯಕ್ಕೆ ಮೇಕೆದಾಟು ಅಣೆಕಟ್ಟು ಕಟ್ಟೋದಕ್ಕೆ ಒಪ್ಪಿಗೆ ನೀಡಲಾಗಿತ್ತು. ಈಗ ತಮಿಳುನಾಡು ಸರ್ಕಾರ ನಾವು ಹಿಂದಿನ ಕಾಲದಿಂದಲೇ ನೀರು ಬಳಸುತ್ತಿದ್ದೇವೆ ಅಂತ ಹೇಳ್ತಿದ್ರು. ದಾಖಲೆಯಲ್ಲಿರೋದೇ ಬೇರೆ ಅನ್ನೋದನ್ನ ನೀರಾವರಿ ತಜ್ಞರು ವಾದಿಸ್ತಾರೆ. ತಮಿಳುನಾಡು ವಿರೋಧ ಏಕೆ? ದಶಕಗಳ ಕಾಲ ಕಾವೇರಿ ತೀರ್ಪು ಮತ್ತು ಸುಪ್ರೀಂ ಕೋರ್ಟ್ ಆದೇಶವನ್ನೇ ಮುಂದಿಟ್ಟುಕೊಂಡು ಮಾತುಕತೆಗೆ ಹಿಂದೇಟು ಹಾಕುತ್ತಿದ್ದ ತಮಿಳುನಾಡು ಇದೀಗ ವಿಜಯ್ ನೇತೃತ್ವದಲ್ಲಿ ಮತ್ತೆ ಮಾತುಕತೆಗೆ ಮುಂದಾಗಿರುವುದು ಹೊಸ ಆಶಾವಾದ ಹುಟ್ಟುಹಾಕಿದೆ. ಈ ಬಾರಿಯಾದರೂ ಸಂಧಾನ ಯಶಸ್ವಿಯಾಗುತ್ತಾ ಕಾದು ನೋಡಬೇಕಿದೆ.